ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಬಸರಕೋಡು ಗ್ರಾಮದ ಶ್ರೀ ಪವಾಡ ಬಸವೇಶ್ವರರ ದಮನದ ಹುಣ್ಣಿಮೆ ಜಾತ್ರೆ 5 ದಿನಗಳ ಕಾಲ ಜರುಗುತ್ತಿದ್ದು, ಪ್ರಥಮ ದಿನದ ಕಾರ್ಯಕ್ರಮಗಳ ವಿವರ ಈ ರೀತಿಯಾಗಿದೆ. ದೇವಸ್ಥಾನದ ಆವರಣದಲ್ಲಿ ಬೆಳಗ್ಗೆ 6 ಗಂಟೆಗೆ ಶ್ರೀ ಪವಾಡ ಬಸವೇಶ್ವರರ ಮೂರ್ತಿಗೆ ಅಭಿಷೇಕ, ಮುಂಜಾನೆ 9 ಗಂಟೆಗೆ ಗುಡಿಯ ಕಳಸೋತ್ಸವ, ನಂತರ ಪಲ್ಲಕ್ಕಿ ಉತ್ಸವ ಜೊತೆಗೆ ಕುಂಭ ಮೇಳ ಜರುಗಲಿದೆ. ಮುಂಜಾನೆ 9:30 ಗಂಟೆಗೆ ಸುಪ್ರಸಿದ್ಧ ಶಿವಭಜನೆ ಕಾರ್ಯಕ್ರಮಗಳು, ಬೇರೆ ಬೇರೆ ಊರಿನಿಂದ ಬಂದಂಥ ಎಲ್ಲ ಭಜನಾ ಮೇಳದಿಂದ ಭಜನಾ ಕಾರ್ಯಕ್ರಮ ಜರುಗ್ತಾ ಇದೆ. ಮಧ್ಯಾಹ್ನ 4 ಗಂಟೆಗೆ ನಿಡಗುಂದಿ ಗ್ರಾಮದ ಸಮಸ್ತ ದೈವ ಮಂಡಳಿಯಿಂದ ತೇರಿನ ಕಳಸ ಹಾಗೂ ಬೆಳ್ಳಿ ಛತ್ರಿ ಆಗಮನ ಕಾರ್ಯಕ್ರಮ, ಜೊತೆಗೆ ಕಾಶಿನಕುಂಟಿ ಗ್ರಾಮದ ಸಮಸ್ತ ದೈವ ಮಂಡಳಿಯಿಂದ ಪಲ್ಲಕ್ಕಿ ಆಗಮನ ಕಾರ್ಯಕ್ರಮ ಜರುಗ್ತಾ ಇದೆ. ಅದೇ ರೀತಿಯಾಗಿ ಅಂದೇ ರಾತ್ರಿ 10 ಗಂಟೆಗೆ ಸುಪ್ರಸಿದ್ಧ ಡೊಳ್ಳಿನ ಪದಗಳು ಜರುಗ್ತಾ ಇವೆ. ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ್ ಲಮಾನಟ್ಟಿ, ಮುಖ್ಯ ಗಾಯಕರು ಶ್ರೀ ತುಕಾರಾಮ್ ಮಹಾರಾಜರು. ಶ್ರೀ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ್ ಅಫ್ಜಲ್ಪುರ್, ಮುಖ್ಯ ಗಾಯಕರು ಶ್ರೀ ಪುಂಡ್ಲಿಕ್ ಪೂಜಾರ್. ಈ ರೀತಿಯಾಗಿ ಡೊಳ್ಳಿನ ಪದಗಳು ಜರುಗುತ್ತಿದ್ದು, ಇದರ ಭಕ್ತಿ ಸೇವೆ ಶ್ರೀ ವಿಜಯಕುಮಾರ್ ಪ ವಣ್ಕಿಹಾಳ್ PDO ಹಾಗೂ ಶ್ರೀ ಯಲ್ಲಪ್ಪ ಪ ಬೈಲ್ಗುಂಡ್ ಇವರಿಂದ ಜರುಗ್ತಾ ಇದೆ. ಈ ದಿನದ ಸಂಪೂರ್ಣ ಅನ್ನ ಸಂತರ್ಪಣೆಯನ್ನು ಶ್ರೀ ಶ್ರೀಶೈಲ್ ಸುಳಿಬಾವಿ ದೇಸಾಯಿ, ಮಾಜಿ ಮಂಡಲ್ ಪಂಚಾಯತ್ ಪ್ರಧಾನರು ಬಸರಕೋಡು ಇವರಿಂದ ಜರುಗ್ತಾ ಇದೆ. ಈ ರೀತಿ ಪ್ರಥಮ ದಿನದ ಕಾರ್ಯಕ್ರಮಗಳು ದೇವಸ್ಥಾನದ ಆವರಣದಲ್ಲಿ ಜರುಗುತ್ತಿದ್ದು, ಎಲ್ಲ ಭಕ್ತಾದಿಗಳು ಶ್ರೀ ಪವಾಡ ಬಸವೇಶ್ವರ ಕೃಪೆಗೆ ಪಾತ್ರರಾಗಿ ಪ್ರಥಮ ದಿನದ ಜಾತ್ರೆ ಯಶಸ್ವಿಗೊಳಿಸಲು ಕೋರಿಕೆ.